ನಾನ್ ನಿಮ್ಮಿಬ್ಬರನ್ನು ಸಾಯಿಸಿ ಆಮೇಲೆ ನಾನು ಸಾಯ್ತೀನಿ. ಬೇಡ ರೀ, ನಾವಿಲ್ಲಿಂದ ಹೊಟ್ಟೋಗೋಣ, ಆಮೇಲೆ ಯೋಚನೆ ಮಾಡೋಣ. ನಾವು ಸಾಯೋದ್ ಬೇಡ ರೀ, ಪ್ಲೀಸ್ ರೀ. ನೋಡು ಏ ಕಾವ್ಯ, ಬೇಗ ಅಮ್ಮ, ತಾಯಿ ಲಕ್ಷ್ಮಿ, ಈ ದುಡ್ಡೆಲ್ಲ ಬೇಗ ನನ್ ಜೋಬಕ್ ಸೇರೋ ಹಾಗೆ ಮಾಡಮ್ಮ. 3, 4, 5 ಎಲ್ಲ 1000 ರೂಪಾಯಿ ಬಂಡು. 7 ಸ್ಕೆಚ್ ಹಾಕಿದ್ದು ನಾನು. 40 ಲಕ್ಷ ನನಗೆ, 10 ಲಕ್ಷ ನಿನಗೆ. ಸ್ಕೆಚ್ ಕೊಟ್ರೆ ಆಗೋಯ್ತಾ? ರಿಸ್ಕ್ ತಗೊಂಡು ಪ್ರಾಣನೇ ಮುಡಿಪಿಟ್ಟು ಈ ಬ್ಯಾಗ್ ತಂದವ್ ನಾನು. 40 ಲಕ್ಷ ನನಗೆ, 10 ಲಕ್ಷ ನಿನಗೆ. ಅರ್ಥ ಆಯ್ತಾ? ಜಾಸ್ತಿ ನಕ್ರ ಮಾಡ್ಬೇಡ. ನೋಡು, ನನ್ನ ಹತ್ರ ಜಾಸ್ತಿ ಕಿರಿಕ್ ಮಾಡ್ಕೋಬೇಡ. ನಾನು ಹೇಳ್ದಾಗ ಕೇಳಿದ್ರೆ ನಿನಗೆ ಒಳ್ಳೇದು. ಸುಮ್ನೆ ಏನೇನೋ ಮಾತಾಡಿ ನನ್ನನ್ನ ಕೆಟ್ಟವನಾಗಿ ಮಾಡ್ಬೇಡ. ಮೊದ್ಲೇ ನನ್ನ ವಿಷಯ ಗೊತ್ತಲ್ಲ, ಕೊಡೋದೇ ಇಷ್ಟು. ಇದನ್ನ ತಗೊಂಡು ಪಾಲಿಗೆ ಬಂದಿದ್ ಪಂಚಾಮೃತ ಅಂತ ತಿಳ್ಕೊಂಡು ರೈಟ್. ನೀನೇನ್ ಅನ್ಕೊಂಡಿದ್ಯಾ ನನ್ನ? ನಿಂದ ಅತಿ ಆಯ್ತು. ನೀನೇ ನನಗೆ ಭಿಕ್ಷೆ ಕೊಡ್ತಿದ್ಯಾ? ಇಷ್ಟ ದಿವಸ ನೀನ್ ನನಗೆ ಮೋಸ ಮಾಡಿದ್ ಸಾಕು. 10 ಲಕ್ಷ ನೀನ್ ಇಟ್ಕೊಂಡು 40 ಲಕ್ಷ ನನಗ್ ಕೊಟ್ರೆ ಸರಿ. ಇಲ್ಲ ಅಂದ್ರೆ ಏನೋ ಮಾಡ್ತೀಯ? ಇಲ್ಲ ಅಂದ್ರೆ ಏನ್ ಮಾಡ್ತೀನಾ? ನಿನ್ನೆ ಫಿನಿಶ್ ಮಾಡಿ ಈ ಬ್ಯಾಗ್ ನೆ ತಕೊಂಡಿರ್ತೀನಿ. ನಿನಗೆ 10 ಲಕ್ಷನಾದ್ರೂ ಕೊಡ್ಬೇಕು ಅಂದ್ಕೊಂಡೆ. 10 ರೂಪಾಯಿನೂ ಕೊಡೋದಿಲ್ಲ. ಅದೇನ್ ಮಾಡ್ಕೋತೀಯ ಮಾಡ್ಕೋ ಕಣೋ. ಹೋಗಲ್ಲ. ಎಲ್ಲಿದ್ದೀರಾ? ನೀವಿಬ್ರು ಎಲ್ಲೇ ಅಡಗಿದ್ರು ಇವತ್ ನಾನ್ ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ. ನಿಮ್ಮಿಬ್ರು ಸಾಯಿಸ್ತೀನಿ. ಯಾವನೋ ನಮ್ ದುಶ್ಮನ್ ಕಡೆವನೇ ಇರ್ಬೇಕು. ಯಾವುದಕ್ಕೂ ಈ ದುಡ್ಡ ಹುಷಾರಾಗಿ ಇಟ್ಕೊಂಡಿರ್ಬೇಕು. ಅತ್ತ ಹೋದರೆ ಪುಲಿ, ಇತ್ತ ಹೋದರೆ ದರಿ, ಮಧ್ಯದಲ್ಲಿ ನಾ ಎತ್ತಪ್ಪ ಹೋಗಲಿ. ಏನೇ ಆದ್ರೂ ಈ ನನ್ನ ಮಕ್ಳ ಕೈ ಮಾತ್ರ ಸಿಗಲ್ಲ. ಕಿರಣ್ ದುಡ್ಡು ಎತ್ಕೊಂಡು ಎಸ್ಕೇಪ್ ಆಗಿ ಟ್ರೈ ಮಾಡ್ತವನೆ. ಯಾವನು ಇನ್ನೊಬ್ಬ ಪ್ರಾಣ ತೆಗಿಯಕ್ ಬಂದವನೆ. ಇವನ್ ಯಾವನಯ್ಯ? ಯಾವ್ದಕ್ಕೂ ಹುಷಾರಾಗಿ ಇಟ್ಕೋಬೇಕು. ಕಿರಣ್, ನಿನ್ನ ಸಾಯಿಸಾದ್ರು ಆ ದುಡ್ಡನ್ನು ತಗೋತೀನಿ ಕಣಲ್ಲ. ಇವನಾರಪ್ಪ ಮುಚ್ಚಬಾರ್ಡಿ. ಬಂದ ನಿಂತ್ಕೊಳ್ಳ.
ದುಡ್ಡು ನನ್ನ ಕೈಗೆ ಸೇರೋವರೆಗೂ ನನ್ನ ಸೇಫ್ಟಿ ನಾನು ಇರೋದು ಒಳ್ಳೇದು. ಹಾ, ಏಯ್ ಕಿರಣ್, ನನಗೆ ಆಟ ಆಡಿಸ್ತಿದ್ಯಾ? ಏಯ್, ನೀನ್ ನನ್ನ ಕೈಗೆ ಸಿಗೋವರೆಗೂ ನಾನು ಈ ಬೂತ್ ಬಂಗ್ಲೆ ಬಿಟ್ಟು ಕದ್ಲಲ್ಲ ಕಣೋ, ನೋಡ್ಕೋತೀನಿ. ಓಯ್, ಯಾರಿವನು? ಇವನ್ ಯಾರು ನೋಡ್ಕೊಂಡ್ ಬಂದ? ನನ್ನ ಮಗ ಹಿಂದಿಂದಲೇ ಬರ್ತಾನೆ. ಎಸ್ಕೇಪ್. ಅಯ್ಯ, ಅಯ್ಯೋ ಇದಪ್ಪ. ಇಲ್ಲೆಲ್ಲ ಪಾಸ್ಕೊಳ್ಳೋದು. ತಗಲಿಗೆ ಹಾಕೊಂಬಿಟ್ಟ. ಯಾವ್ದು ಈ ಕಡೆ ಒಳಗೋಣ. ಅಯ್ಯೋ, ತಗೊಂಡೆ. ಯಾಕಂದ್ರೆ ಸ್ಕ್ರಿಪ್ಟ್ ನನ್ನ ಮಗ ಎಲ್ಲೋದು ಹೋಗ್ತಾನೆ. ಇವ್ರ ಹತ್ರ ತಪ್ಪಿಸ್ಕೊಡೋದೇ ಕಷ್ಟ ಆಯ್ತಲ್ಲಪ್ಪ. ಅಯ್ಯೋ, ಇವನ್ ಯಾವನಯ್ಯ? ಕೈಯಲ್ಲಿ ಬೇರೆ ಮಚ್ಚಿಟ್ಕೊಂಡವನೆ. ಇದು ಮುಂಚೆ ನಾನು ಇವನ್ನ ನೋಡೇ ಇಲ್ವೇ? ಯಾವ್ದಕ್ಕೂ ಈ ಬ್ಯಾಗ್ನ ಸೇಫ್ ಆಗಿಟ್ಟಿರ್ಬೇಕು. ಇವರೆಲ್ಲ ಹೋದ್ಮೇಲೆ ಆಮೇಲೆ ತಗೊಂಡ್ರಾಯ್ತು. ಇದೇ ಸರಿಯಾದ ಜಾಗ. ಅಮ್ಮ, ಕಿರಣ್, ಎಷ್ಟು ಆಟ ಆಡ್ತೀವಿ? ಆಟ ಆಡಲ್ಲ. ಇವತ್ತು ನೀನಿರ್ಬೇಕು ಇಲ್ಲ ನಾನಿರ್ಬೇಕು. ಡಿಸೈಡ್ ಮಾಡ್ಬಿಟ್ಟಿದ್ದೀನಿ ಕಣಲ್ಲ. ಏ ಕಾವ್ಯ, ಎಲ್ಲಿದ್ಯೆ? ಬಂದ್ಬಿಡು ಬೇಗ. ಅಮ್ಮ, ನನಗೆ ನಿಮ್ಮಿಬ್ಬರನ್ನು ಬಿಟ್ರೆ ಬೇರೆ ಯಾರೇ ಇದ್ದಾರೆ? ನಮ್ಮ 3 ಜನರ ಮಧ್ಯದಲ್ಲಿ ಬೇರೆ ಯಾರೇ ಇಬ್ರು ಎಂಟ್ರಿ ಆಗಿದ್ದಾರೆ. ಅವ್ರ ಕೈಲಿ ಸಿಕ್ಕಾಕೊಂಡು ಹಿಂಸೆ ಪಡೋ ಬದಲು ಯಾವ್ದಪ್ಪ ಇದು ಫೋಟೋ? ಹಾಯ್ ಗಣೇಶ, ಏನಪ್ಪ ಚೆನ್ನಾಗಿದ್ಯಾ? ನೀನ್ ಬಿಡಪ್ಪ, ಹ್ಯಾಪಿ ಆಗಿರ್ತೀಯ. ನಿನ್ಗೇನಪ್ಪ ಹೆಂಡ್ತಿನ ಮಕ್ಕಳ? ಯಾರಿದಾರ ನಿನ್ಗೆ? ಬಂಧುನ ಬಳಗನ? ಕಷ್ಟ ಎಲ್ಲ ನಮಗ್ ಕೊಟ್ಬಿಟ್ಟು ನೀನ್ ನೋಡ್ತಾ ಇರ್ತೀಯ. ತಪ್ಪು ಗಣೇಶ, ತಪ್ಪು. ಇದೆಲ್ಲ ಟೂ ಮಚ್. ಒಬ್ಬ ಮನುಷ್ಯನಿಗೆ ಎಷ್ಟೋ ಅಂತ ಕಷ್ಟ ಕೊಡ್ತೀಯ. ಆಗ್ತಾ ಇಲ್ಲ, ಟೆನ್ಷನ್ ಜಾಸ್ತಿ ಆಗ್ತಾ ಇದೆ. ಕಾವ್ಯ, ನೀವಿಬ್ರು ಬಾಗಿಲು ಹಾಕೊಂಡು ಹೊರಗಡೆ ಕಾಯ್ತಾ ಇದ್ರಿ. ಓಕೆ ಸರ್. ಏ ಕಿರಣ್, ತುಚ್ಕೊಂಡ್ಮೇಲೆ ಜಾಸ್ತಿ ಆಯ್ತವಲ್ಲಪ್ಪ. ಏ ನಾಗ, ಈ ಬಂಗ್ಲೆನಲ್ಲಿ ನೀವು ಯಾವ ಮೂಲೆಯಲ್ಲಿ ಅಡಗಿದ್ರು ನನ್ನಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ನನಗೆ ಚಳಿ ಹಣ್ಣು ತಿನ್ನಿಸ್ತೀರಾ ನೀವು? ಕಿರಣ್, ಇವತ್ತು ಈ ಬಂಗ್ಲೆಲಿ ನಿನಗೆ ಹಳ್ಳ ತೋಡಿ ಸಮಾಧಿ ಮಾಡ್ತೀನಿ ಕಣಲೇ ಮಗನೇ. Shit.
ಎಷ್ಟೊಂದು ದುಡ್ಡು. ಅಯ್ಯೋ ಬ್ಯಾಗು ಫುಲ್ ಬಂಡಿಸ ಇದೆಯಲ್ಲ. ಇಷ್ಟೊಂದು ದುಡ್ಡು ಅಪ್ಪ. ಅಯ್ಯೋ ಯಾರ್ದಿದು? ಅಪ್ಪ ಯಾರ್ದಾಗಲಿ ನನಗೆ ಸಿಗ್ತಲ್ಲ. ಅಯ್ಯೋ ಸಾರಿ ಗಣೇಶ, ನಾನ್ ನೀನು ಬೈದ್ಬಿಟ್ಟೆ, ತಪ್ಪಾಯ್ತಪ್ಪ. ಈ ದುಡ್ಡು ನೀನೇ ಕೊಟ್ಟಿದ್ದು ಅಂತ ನನಗೆ ಚೆನ್ನಾಗ್ ಗೊತ್ತು. ಇನ್ನು ನಾನೇ ಸಾಯ್ಬೇಕು? ಈ ದುಡ್ಡಿಂದ ನಾನು ನನ್ನ ಹೆಂಡತಿ ಮಗನ ಚೆನ್ನಾಗಿ ನೋಡ್ಕೊಂತೀನಿ. ಈ ದುಡ್ಡಿಂದ ನಾನು ಬಿಸ್ನೆಸ್ ಮಾಡ್ತೀನಿ. ನೀನ್ ತುಂಬಾ ಗ್ರೇಟ್ ಗಣೇಶ. ಸಾಯ್ಬೇಕಾಗಿದ್ದು ನನಗೆ ಇಂಥ ಅದೃಷ್ಟ ಕೊಟ್ಟಿದ್ಯಾ. ನನ್ನ ಲೈಫ್ ನಲ್ಲಿ ನಾನು ಯಾವತ್ತೂ ನಿನ್ನನ್ನು ಮರೆಯೋದಿಲ್ಲ. ಗಣೇಶ ಇಸ್ ಗ್ರೇಟ್. ಕಾವ್ಯ, 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 ಹೇ ಕಾವ್ಯ. ಇವತ್ತೇನೇ ಆಗ್ಲಿ ಆಫೀಸರ್ನ ಮುಗಿಸ್ತೀನಿ. ನನ್ನ ಜೈಲಿಗೆ ಕಳಿಸ್ತಾನ? ಇದುವರೆಗೂ ನನ್ನ ದಾರಿಗೆ ಯಾರು ಅಡ್ಡ ಬಂದಿರ್ಲಿಲ್ಲ. ಪ್ರತಿ ಬಾಗ್ಲಲ್ಲೂ ವ್ಯಾಪಾರ ಇಟ್ಕೊಂಡು ಕಾಯ್ತಾ ಇರಿ. ಐಸೈ ಹೊರಗಡೆ ಬರೋ ಪ್ರಯತ್ನ ಪಟ್ರೆ ಮುಗಿಸ್ಬಿಡಿ ಅವನ್ನ. ಯಾವುದಕ್ಕೂ ಸೇಫ್ ಆಗಿರ್ಬೇಕು. ಬ್ಯಾಗು ಅಯ್ಯಯ್ಯೋ. ಪಾಲಿಗೆ ಬಂದಿದ್ದ ಪಂಚಾಮೃತ ಅಂತ ತಿಳ್ಕೊಂಡು ನನ್ನ ಪಾಲನ್ನ ನಾನು ತಗೊಂಡಿದ್ದಿದ್ರೆ ಇಷ್ಟೊತ್ತಿಗೆ ಯಾವ ಪ್ರಾಬ್ಲಮ್ ಇರ್ತಾ ಇರಲಿಲ್ಲ. ಎಲ್ಲ ಹಾಳಾಗೋದ ಇವನು. ಲಕ್ಷ್ಮಿ, ಕಿರ್ಚಿದ್ರೆ ಹಂಗೆ ಸಾಯಿಸ್ಬಿಡ್ತೀನಿ. ಲಕ್ಷ್ಮಿ, ಎಲ್ಲ ಹೋದ್ಯವಳು. ಲಕ್ಷ್ಮಿ, ಹೇಳು, ನಿನ್ ಜೊತೆ ಇದ್ರಲ್ಲ ಅವರು ಯಾರು? ಅವರು 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 ನಮ್ಮಪ್ಪ ಅಮ್ಮ. ಲಕ್ಷ್ಮಿ, ಲಕ್ಷ್ಮಿ, ನಿಮ್ಮಪ್ಪನ? ಯಾರದು? ತಡಿಯಾ. ಯಾರೋ ನೀವೆಲ್ಲ ಸೇರ್ಕೊಂಡು ನನ್ನ ಬಿಸ್ಕೆಟ್ ತಿನ್ಸಿದ್ದೀರಾ? ಆ ಆಫೀಸರ್ ಎಲ್ಲಿದ್ದಾರೆ ಹೇಳೋ, ಹೇಳೋ ಬೇಗ. ಅಪ್ಪ ಆಫೀಸರ? ನನಗೆ ಯಾವ ಆಫೀಸರ್ ಗೊತ್ತಿಲ್ಲ. ನೋಡು, ನನ್ನನ್ನ ಮರ್ಯಾದೆ ಅಂತ ಬಿಟ್ಬಿಡು. ನಾನು ಮೊದಲು ಶಾರ್ಟ್ ಟೆಂಪರ್, ಆಮೇಲೆ ಸೀನೆ ಚೇಂಜ್ ಆಗ್ಬಿಡುತ್ತೆ. ಸೀನು ಚೇಂಜ್? ಯಾಕೋ ನಗ್ತಾವನೆ. ನನಗೆ ಸೀನು, ನನಗ್ ಸೀನ್ ತೋರಿಸ್ತೀನ? ತೋರ್ಸ್ರಿ. ಅಯ್ಯೋ ನನ್ನ ಮೂಗು. ತಡಿಯಾ.
ನೀನ್ ಆಫೀಸರ್ ಕಣೆ ತಾನೆ ಹೇಳೋ, ಸಾಯಿಸ್ಬಿಡ್ತೀನಿ. ಏಯ್ ಯಾವ ಆಫೀಸರ್ ಕಡೆವನಲ್ಲ ಕಣಲೇ ಮಗನೇ. ಏಯ್ ಏಯ್ ಮರ್ಯಾದೆಗೆ ಹೇಳು, ಎಲ್ಲಿ ನನ್ನ ಹೆಂಡತಿ ಮಗು? ಅಣ್ಣ ನಮ್ ತಾಯಣಗೂ ನಂಗೆ ಗೊತ್ತಿಲ್ಲ ಅಣ್ಣ. ಆಗ್ಲೇ ಅವರಿಬ್ರು ಒಟ್ಟಿಗೆ ಇರೋದ್ ನೋಡ್ದೆ ಅಷ್ಟೇ, ಆಮೇಲೆ ನೋಡ್ಲಿಲ್ಲ ಅಣ್ಣ. ಅವ್ರೇನಾ ನಿಮ್ ಹೆಂಡತಿ ಮಗು? ಅವರೇ. ಹೌದು, ಯಾರ್ ನೀವೆಲ್ಲ? ಈ ಬಂಗ್ಲೆ ಏನ್ ನಿಮ್ ಕೆಲ್ಸ? ಅದು ಹೇಳು. ಆ ದುಡ್ಡಿನ ವಿಷಯ ಇವನ್ಗೇನಾದ್ರೂ ಹೇಳಿದ್ರೆ ನನ್ಗೇನಾದ್ರೂ ಸಹಾಯ ಆಗ್ಬೋದು. ಅಯ್ಯೋ ಬೇಡಪ್ಪ, ಇವನ್ಗೊಂದ್ ಶೇರ್ ಕೊಡ್ಬೇಕಾಗುತ್ತೆ. ಏಯ್ ಏನ ಮನಸ್ಸಲ್ಲಿ ಅಂದ್ಕೊಂತ ಇದೀಯ? ಏನು ಇಲ್ಲಣ್ಣ, ಏನು ಇಲ್ಲಣ್ಣ. ಅಯ್ಯಯ್ಯೋ ಎಲ್ಲೆಲ್ಲೇ ತಪ್ಪಿಸ್ಕೊಳ್ಳೋದಪ್ಪ. ನಾಗ ನಿನ್ನಿಂದ ಎಲ್ಲ ಕೆಲಸ ಕೆಟ್ಟೋಯ್ತು. ಎಷ್ಟು ಆಟ ಆಡ್ಸೋದು? ಅಯ್ಯೋ ಇವನೇ ಅವಂತ ಕಾಟ ಬೇರೆ. ಇಷ್ಟು ದುಡ್ಡು ಇಲ್ಲೇ ಹಾಕದ್ನಲ್ಲ, ಎಲ್ಲಾಯ್ತಪ್ಪ? ಇದೇನು ಬಿದ್ದೋಗ್ಬಿಟ್ಟಿದೆ. ಅಯ್ಯೋ ಬೇಗ ಕಾಣಿಸ್ತಾ ಇಲ್ಲ. ಶಿಟ್. ಅಯ್ಯೋ ಅಯ್ಯೋ ದೇವ್ರೆ, ಕೊಟ್ಟು ಮತ್ತೆ ಕಿತ್ಕೊಂಡ್ಬಿಟ್ಟಿಯಲ್ಲ. ಗಣೇಶ ನೀನ್ ಸರಿ ಇಲ್ಲ, ಮೋಸ್ಗಾರ. ಎಲ್ಲೋ ದುಡ್ಡು? ಏಯ್ ನಾನು ಅದನ್ನೇ ಹುಡುಕ್ತಾ ಇದ್ದೀನಿ, ಎಲ್ಲೋ ಮಿಸ್ ಆಗೋಗಿದೆ. ನೀನೇನಾದ್ರು ತಗೊಂಡಿದ್ರೆ ಮರ್ಯಾದೆಯಿಂದ ಕೊಟ್ಬಿಡು. ಮುಚ್ಚ ಬಾಯಿ. ಏನಂದೆ? ದುಡ್ಡು ಮಿಸ್ ಆಗೋಯ್ತಾ? ಹೌದು, ನನ್ನ ಹತ್ರನೇ ದುಂಬರಾಟ ಆಡ್ತೀಯಾ? ಏಯ್ ಮರ್ಯಾದೆಗೆ ದುಡ್ಡಲ್ಲಿ ಇಟ್ಟಿದ್ಯಾ ಅಂತ ಹೇಳಲ್ಲ. ಅಯ್ಯೋ ನಮ್ಮ ಮನೆ ದೇವರೊಳಗೂ ನಾನು ಹೇಳ್ತಾ ಇರೋದು ನಿಜ ಕಣಲೆ ಮುಟ್ಟಾಳ. ಈ ಬಂಗ್ಲೆಯಲ್ಲಿ ಯಾರ್ಯಾರು ಓಡಾಡ್ತಿದಾರೆ ಅಂತ ನಾನ್ ಬೇರೆ ಟೆನ್ಷನ್ ಹಾಕಿ ಆ ಬ್ಯಾಗ್ ನ ಸೇಫ್ ಆಗಿ ಎಲ್ಲ ಇಟ್ಟಿರೋಣ ಅಂತ ಒಂದ್ ಬಾಕ್ಸ್ ಅಲ್ಲಿ ಇಟ್ಟಿದ್ದೆ. ಈಗ ಹೋಗಿ ನೋಡಿದ್ರೆ ಆ ಬಾಕ್ಸ್ ಅಲ್ಲಿ ದುಡ್ಡೇ ಇಲ್ಲ. ಎಲ್ಲ ನನ್ನ ಹಣೆ ಬರ, ಎಲ್ಲ ನಿನ್ನಿಂದನೇ ಹಾಳಾಗೋಯ್ತು ಕಣಲೆ. ಆವಾಗ್ಲೇ ನಾವಿಬ್ರು ಅರ್ಧ ಹಂಚ್ಕೊಂಡಿದ್ರೆ ಈ ರಿಸ್ಕ್ ಇರ್ತಾ ಇರ್ಲಿಲ್ಲ. ಏಯ್ ಟ್ರೈನ್ ಒಂದ್ಮೇಲೆ ಟಿಕೆಟ್ ತಗೊಂಡ್ರೆ ಏನೋ ಪ್ರಯೋಜನ? ಆಯ್ತಾಯ್ತು ಬೈಬೇಡ. ಈ ಬಂಗ್ಲೆಯಲ್ಲಿ ಯಾರ್ಯಾರು ಓಡಾಡ್ತಿದಾರೋ ಅವರಲ್ಲೇ ಯಾರೋ ಒಬ್ರು ಆ ಬ್ಯಾಗ್ ನ ತಗೊಂಡಿದ್ದಾರೆ ನೋಡು. ಈಗ ನಾವಿಬ್ರು ಕಿತ್ತಾಡ್ಕೊಂಡಿದ್ರೆ ಕೆಲ್ಸಾನು ಕೆಟ್ಟೋಗುತ್ತೆ, ಆ ದುಡ್ಡು ಮಿಸ್ ಆಗೋಗುತ್ತೆ. ಈಗ ನಾವಿಬ್ರು ಒಂದಾಗಿ ಆ ದುಡ್ಡು ಯಾರ ಹತ್ತಿದ್ಯೋ ಅದನ್ನ ಹಿಡಿದು ಎತ್ತಾಕೊಂಡು 70-30 ಹಂಚ್ಕೊಳ್ಳೋಣ. ಅಯ್ಯಯ್ಯೋ ಆಯ್ತು, 60-40 ಹೋಗ್ಲಿ, 50-50 ಓಕೆನಾ? ಹಿಂಗ್ ಬಾ ದಾರಿಗೆ. ಓಕೆ, ಈ ಬುದ್ಧಿ ಮೊದ್ಲೇ ಇದ್ದಿದ್ರೆ ಈ ರಿಸ್ಕ್ ಎಲ್ಲ ಆಗ್ತಾ ಇರ್ಲಿಲ್ಲ. ಆಯ್ತಾ? ಅದ್ ಮೊದ್ಲೇ ಇದ್ದಿದ್ರೆ ಈ ತರ ಮಾಡ್ತಿದ್ನ. ಮತ್ತೆ ಮೋಸ ಮಾಡಲ್ಲ ತಾನೆ? ಖಂಡಿತವಾಗ್ಲೂ ಮೋಸ ಮಾಡಲ್ಲ, ಹೇಳದ್ನಲ್ಲ ನಿನ್ನಾನೆಗೂ. ಓಕೆ ಕಮಾನ್ ಕಮಾನ್ ಫಾಲೋ ಮೀ. ಬಾಸ್ ಆಫೀಸರ್ ನಿಂತ್ಕೊಳ್ಳೋ. ಅಯ್ಯೋ ಅಪ್ಪ. ಯಾರು ನೀವು? ನಮ್ಮನ್ನ ಯಾಕೆ ಫಾಲೋ ಮಾಡ್ತಾ ಇದ್ದೀರಾ? ಅವನ್ ಯಾವನ ಮಚ್ಚಿಟ್ಕೊಂಡು ನಮ್ಮನ್ನೇ ಸಾಯ್ಸ ಪಡ್ತಾವನೆ. ನೀವಿಬ್ರು ಒಂದೇ ತಾನೆ? ಪ್ಲೀಸ್, ನನ್ಗೇನು ಗೊತ್ತಿಲ್ಲ, ನನ್ನ ಬಿಟ್ಬಿಡಿ. ಬಿಟ್ಬಿಡ್ತೀನಿ.
ಆ ಬ್ಯಾಗ್ ಎಲ್ಲಿದೆ ಅಂತ ಹೇಳು, ಬಿಟ್ಬಿಡ್ತೀನಿ. ಯಾವ ಬ್ಯಾಗು? ಮಳ್ಳಿ ಮಂಚಕ್ಕೆ ಎಷ್ಟು ಕಾಲು ಅಂದ್ರೆ 3 ಮತ್ತೊಂದು ಅಂದ್ರಂತೆ. ಹಂಗಾಯ್ತು ನಿನ್ ಕತೆ. ಯಾವ ಬ್ಯಾಗು ಅಂದ್ರೆ 50 ಲಕ್ಷ ಆಯ್ತಲ್ಲ ನಮ್ದು, ಆ ಬ್ಯಾಗು ಎಲ್ಲಿದೆ ಅಂತ ಹೇಳು. 50 ಲಕ್ಷ ಆಯ್ತಾ? ನಂಗೇನು ಗೊತ್ತಿಲ್ಲ. ಏಯ್, ನನ್ನ ಬಿಟ್ಬಿಡಿ, please. ಕಮಾನ್ ಕಮಾನ್ ಹೇಳು. ಏಯ್, 50 ಲಕ್ಷದ ಬ್ಯಾಗ್ ಎಲ್ಲಿಟ್ಟಿದ್ಯಾ ಅಂತ ಹೇಳು, ಎಲ್ಲಿಟ್ಟಿದ್ಯಾ ಅಂತ ಹೇಳು. ಏಯ್, ನೀವೆಲ್ಲ ಯಾರು? ಇಲ್ಲೇನ್ ಮಾಡ್ತಾ ಇದ್ದೀರಾ? ಏನ್ ನಿಮ್ ಕತೆ? ಕಮ ಟೆಲ್ ಮೀ. ಓಕೆ 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 ಕೂಲ್ ಡೌನ್. ನಿಮ್ ಕತೆ ತುಂಬಾ ವಿಚಿತ್ರವಾಗಿದೆ. ಇಲ್ಲಿ ನೋಡಿ, ನಿಮ್ ಗಂಡನಿಗೆ ನಾನು ಬುದ್ಧಿ ಹೇಳ್ತೀನಿ, ನೀವು ಧೈರ್ಯವಾಗಿ ಅಳ್ಬೇಡಿ. ಟೇಕ್ ಕೇರ್. ಅವಳು ಅಲ್ಲೆಲ್ಲೋ ಇವನು ಇಲ್ಲೆಲ್ಲೋ, ಆಟವಿದೆಯಾಟವೇ ಹೊಂಚು ಹಾಕುವುದೇ ಸಂಚು ಮಾಡುವುದೇ ಇವನಲ್ಲಿನ ದಾಟವೇ. ಕಟ್ಟಾಗುತ್ತಿ ಬೇಡ ಇಲ್ಲಿ ಕೊಂಡಿಗೆ ಇದ್ರೆ ಬಾರೋ ಬಾರೋ ಹಿಂದೆ ನೀ ನೋಡ, ಸುತ್ತ ಯಾರ್ಯಾರು ಶಾರಿಗೆ ಯಾರ್ಯಾರು ಆಸೆಯು ನೂರಾರು. ಕಾಮನ್ ಚೇಸ್ 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 ಚೇಸ್. ಲಕ್ಷ್ಮಿ, ಅಮ್ಮ, ಲಕ್ಷ್ಮಿ, ಲಕ್ಷ್ಮಿ, ಈ ಬಂಗ್ಲೆಯಲ್ಲಿ ಕಳ್ಳರು ಕೊಲೆಗಾರು ಎಲ್ರು ಸೇರ್ಕೊಂಡ್ಬಿಟ್ಟಿದ್ದಾರೆ. ಅವ್ರ ಕೈ ಸಾಯೋದ್ಕಿಂತ ನಿಮ್ಮಪ್ಪನ ಕೈ ಸಾಯೋದೇ ವಾಸಿ. ನಡಿ ಹೋಗೋಣ. ರೀ ರೀ, ಎಲ್ರ ಇದ್ದೀರಾ? ಬನ್ನಿ, ನಮ್ಮ ಸಾಯಿಸಿ, ನಾವು ಸಾಯೋದಕ್ಕೆ ರೆಡಿ ಇದ್ದೀವಿ. ಥ್ಯಾಂಕ್ ಯು. ನಿನ್ ಹೆಂಡತಿ ನನ್ಗೆಲ್ಲ ಹೇಳಿದಾಳೆ. ನೀನ್ ತಗೊಂಡಿರೋ ಡಿಸಿಷನ್ ಸರಿ ಇಲ್ಲ. ಸ್ವಲ್ಪ ಯೋಚನೆ ಮಾಡು. ನೀನೊಬ್ಬ ವಿದ್ಯಾವಂತನಾಗಿ ಈ ರೀತಿ ದುಡುಕ್ ನಿರ್ಧಾರ ತಗೊಳ್ಳೋದು ದೊಡ್ಡ ತಪ್ಪು. ನೋಡು, ನಿನ್ ಹೆಂಡತಿ ಮಗು ಆ ಕೊನೆ ರೂಮಲ್ಲಿ ಇದ್ದಾನೆ. ಯಾವನ ತಗಲಾಕೊಂಡ? ನೀನೇನಾ? ಸಾರಿ ಕಣ, ಏನು ಡ್ಯಾಮೇಜ್ ಆಗಿಲ್ಲ ತಾನೆ? ಇನ್ನು ಸತ್ತಿಲ್ಲ ಕಣ, ಬದುಕೆ ಇದ್ದೀನಿ. ನನಗೇನಾದ್ರೂ ಆಗ್ಲಿ ಅಂತ ಕಾಯ್ತಾ ಇದ್ಯಾ? ದುಡ್ಡೆಲ್ಲ ನೀನ್ ಒಬ್ಬನೇ ಹೊಡ್ಕೊಂಡು ಹೋಗಕ್ಕಾಗೆಲ್ಲ ಹೇಳ್ಬೇಡ ಬ್ರದರ್. ಸಾರಿ ಅಂತ ಹೇಳಿದ್ನಲ್ಲ. ನೋಡು, ನಾವ್ ಹೇಗಾದ್ರು ಮಾಡಿ ಆ ಬ್ಯಾಗ್ ನ ಹುಡುಕ್ಲೇಬೇಕು.
ಆ ಬ್ಯಾಗ್ ಸಿಕ್ಬೇಕು ಅಂದ್ರೆ ಮಚ್ಚಿಟ್ಕೊಂಡು ಹೋಗ್ತಿದ್ನಲ್ಲ ಅವನು ನಡಿಬೇಕು. ಕರೆಕ್ಟ್. ಓಕೆ, ನಡಿ. ಆ ಮಚ್ ಪಾರ್ಟಿನ ಹೆಂಗಪ್ಪ ಹಿಡಿಯೋದು? ಇಲ್ಲಿ ನಿಂತ್ಕೊಂಡು ಏನ್ ಆಲೋಚನೆ ಮಾಡ್ತಾ ಇದ್ಯಾ? ಅವ್ನು ಹಿಡಿಯೋದು ಹೆಂಗೆ ಅಂತ ಸ್ಕೆಚ್ ಆಗ್ತಾ ಇದೀನಿ. ಸ್ಕೆಚ್ ಹಾಕೊಂಡ್ ಕೂತಿದ್ರೆ ಬ್ಯಾಗ್ ಗೋವಿಂದ ಆಗ್ಬಿಡುತ್ತೆ. ನಡಿಯೋ ಹುಡುಕೋ. ಹೌದಲ್ವಾ? ಕಾವ್ಯ, ಅಪ್ಪ, ಲಕ್ಷ್ಮಿ, ಲಕ್ಷ್ಮಿ, ಕಾವ್ಯ, ನನ್ನ ಕ್ಷಮಿಸ್ಬೇಡ್ರಿ. ನೀವ್ ಹೇಳ್ದಾಗೆ ನಾವ್ ಸತ್ತು ಹೋಗೋಣ. ನಿಮಗಿಷ್ಟ ಬಂದ ಹಾಗೆ ನಮ್ಮನ್ನ ಕೊಂದು ಹಾಕ್ಬೇಡಿ. ಬೇಡ ಕಾವ್ಯ, ಈಗಲೇ ದುಡುಕಿ ತುಂಬಾ ತಪ್ಪು ಮಾಡ್ಬಿಟ್ಟಿದ್ದೀನಿ ನೋಡು. ಅದೇನಾಗುತ್ತಾಗ್ಲಿ, ಅದ್ ಯಾವ ಸಾಲಗಾರ ಬರ್ತಾನೆ ಬರ್ಲಿ, ಅದ್ ಯಾರು ಏನ್ ಮಾಡ್ತಾರೋ ಮಾಡ್ಕೊಳ್ಳಿ. ಏನೇ ಪ್ರಾಬ್ಲಮ್ ಅಂದ್ರೂ ನಾನು ಎದುರಿಸ್ತೀನಿ. ನಿಮ್ಮನ್ನ ಇನ್ಮೇಲೆ ಚೆನ್ನಾಗಿ ನೋಡ್ಕೊಂತೀನಿ. ಕಷ್ಟಪಟ್ಟು ದುಡ್ಡು ಸಂಪಾದನೆ ಮಾಡ್ತೀನಿ. ದುಡ್ಡು ರೀ, ನನ್ಗೊಂದ್ ಬ್ಯಾಗ್ ಸಿಕ್ಕಿತ್ತು. ಆ ಬ್ಯಾಗ್ ತುಂಬಾ ಹಣ ಇತ್ತು. ಅಯ್ಯೋ, ಆ ಬ್ಯಾಗ್ ನಿನಗೂ ಸಿಕ್ಕಿತ್ತಾ? ನನಗೂ ಸಿಕ್ಕಿತ್ತು ಕಣೆ. ಇಲ್ಲಿ ಬಂದು ಒಕ್ಕರ್ಸ್ಕೊಂಡಿದಾರಲ್ಲ, ಅವರಿಂದ ಮಿಸ್ ಆಗೋಯ್ತು. ಅದೃಷ್ಟ ಬಂದಂಗ್ ಬಂದು ಕೈ ಜಾರ್ಬಿಡ್ತೆ. ರೀ, ಆ ಬ್ಯಾಗ್ ಎಲ್ಲಿದೆ ಅಂತ ನನಗ್ ಚೆನ್ನಾಗ್ ಗೊತ್ತು. ಹೌದಾ? ಎಲ್ಲಿದೆ? ತೋರ್ಸು. ಬನ್ನಿ, ತೋರಿಸ್ತೀನಿ. ಬಾಬಾ, ಎಲ್ಲಿ? ಅಲ್ಲಿ. ಕರೆಕ್ಟ್, ಇದೇ ಬ್ಯಾಗ್ ಕಣೆ. ನೀವಿರಿ, ನಾನು ತಗೊಂಡ್ಬರ್ತೀನಿ. ಓಕೆ? ನೋಡ, ನಿಮ್ಮಿಬ್ಬರ ಮೇಲೆ ನನ್ಗೆ ಯಾವ ದೇಶನೂ ಇಲ್ಲ. ಈ ಎಸ್ಐನ್ ಮಾತ್ರ ನನ್ಗೆ ಒಪ್ಪಿಸ್ಬಿಡಿ. ನೀವು ಯಾರು ಕಿತ್ತಾಡ್ಕೊಳ್ಳಿ. ನನಗ್ ಬೇಕಾಗಿರೋದು ಆ ದುಡ್ಡಿನ ಬ್ಯಾಗ್ ಅಷ್ಟೇ. ನೋಡಿ, ನಿನ್ನ ಹತ್ರ ಇದೆಯೋ ಅಥವಾ ಇವ್ರ ಹತ್ರ ಇದೆಯೋ ಅದೆಲ್ಲ ನನಗೆ ಗೊತ್ತಿಲ್ಲ. ಮರ್ಯಾದೆಯಿಂದ ಆ ದುಡ್ಡಿನ ಬ್ಯಾಗ್ ಎಲ್ಲಿದೆ ಅಂತ ಹೇಳ್ಬಿಡಿ. ಯಾವ ದುಡ್ಡು? ಯಾವ ದುಡ್ಡು ಅಂದ್ರೆ ನಾವಿಬ್ರು ತಂದಿದ್ ಬ್ಯಾಗು. ಆ ಬ್ಯಾಗ್ ನಲ್ಲಿ 50 ಲಕ್ಷ ಕ್ಯಾಶ್ ಇದೆ. ನನ್ಗನ್ಸುತ್ತೆ ನಿಮ್ಮಿಬ್ರಲ್ಲಿ ಯಾರೋ ಒಬ್ರು ಸ್ವಿಚ್ ಆಫ್ ಮಾಡಿಲ್ಲ. 50 ಲಕ್ಷ? ಹೌದು. ನಾನು ಹೇಳ್ತೀನಿ, ಆ ದುಡ್ಡಿನ ಬ್ಯಾಗ್ ಎಲ್ಲಿದೆ ಅಂತ ನನಗ್ ಗೊತ್ತಿದೆ. ಈ ಮಚ್ಚಿಡ್ಕೊಂಡು ತಿರ್ಗಾಟನಲ್ಲ ಒಬ್ಬ, ಅವನ ಹತ್ರ ಆ ದುಡ್ಡಿನ ಬ್ಯಾಗ್ ಇತ್ತು, ನಾನು ನೋಡಿದ್ದೀನಿ. ಬಹುಶಃ ಆ ದುಡ್ಡಿನ ಬ್ಯಾಗ್ ಹುಡ್ಕೊಂಡೇ ಅವನು ಇಲ್ಲಿ ಬಂದಿರ್ಬೇಕು. ಹಾಗಾದ್ರೆ ಆ ದುಡ್ಡಿನ ಬ್ಯಾಗ್ ಬಗ್ಗೆ ನಿಮ್ಗೆ ಏನು ಗೊತ್ತಿಲ್ಲ? ಆ ದುಡ್ಡಿನ ಬ್ಯಾಗ್ ಎಲ್ಲಿದೆ ಅಂತ ಗೊತ್ತಿದ್ರೆ ಇಷ್ಟೊತ್ತಿಗೆ ನಾನು ಯಾವಾಗ್ಲೂ ಎಸ್ಕೇಪ್ ಆಗಿರ್ತಾ ಇದ್ದೆ. ನಾನು ಅಷ್ಟೇ. ದುಡ್ಡು ಸಿಕ್ಕಿದ್ರೆ ಈ ಟೆನ್ಷನ್ ಅಲ್ಲಿ ಎಸ್ಐ ಸೇರಿಸ್ಕೊಂಡು ಯಾವಾಗ ಕುತ್ಕೊಂತಾ ಇದ್ದ. ದುಡ್ಡು ತಗೊಂಡು ಯಾವಾಗ್ಲೂ ರೈಟ್ ಹೇಳ್ಬಿಡ್ತಾ ಇದ್ದೆ. ಅಮೇಕನ್ ಕುತ್ಕಳ. ಏನ ನನಗೆ ಏನ್ ಮಾಡ್ತಾಂಡ ನಿನಗೆ? ಏನ್ ಮಾರ್ತಾ ಅಣ್ಣನ ಇಲ್ಲ ಆರ್ತಾ ಅಣ್ಣನ? ಸುಮ್ನೆ ನಿಂತ್ಕೊಳ್ಳಯ್ಯ ಸ್ವಲ್ಪ. ನೀನ್ ಸುರವಚ್ಗಳಯ್ಯ. 50 ಲಕ್ಷ ನಾವ್ ಹಿಂಗೆ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಿದ್ರೆ ಆ ಮಚ್ ಪಾರ್ಟಿ ಬ್ಯಾಗ್ ಸಮೇತ ಎಂಟಿ ಮಗುನ್ ಕರ್ಕೊಂಡು ಹೊರಟೋಗ್ಬಿಡ್ತಾನೆ. ಅಷ್ಟೇ ಅಷ್ಟೇ. ಯು ಆರ್ ಕರೆಕ್ಟ್. ನಾನ್ ನಿಮ್ಮೊಂದು ಒಳ್ಳೆ ಐಡಿಯಾ ಹೇಳ್ತೀನಿ. ಈಗ ನಾವು 4 ಜನ ಒಂದಾಗಿ ಆ ದುಡ್ಡನ್ನ 4 ಜನ ಸಮೂಹವಾಗಿ ಹಂಚ್ಕೊಂಡ್ಬಿಡೋಣ. ಏನ್ ಹೇಳ್ತೀರಾ? ನನಗೋಕೆ. ನನಗೂ ಓಕೆ. ಓಕೆ, ವೆರಿ ಗುಡ್. ಕಮ್ ಆನ್, ಸರ್ಚ್. ಎಸ್. ಎಲ್ಲೈತೆ? ಸಿಕ್ಕಿದ್ರೆ ಒಬ್ಬನೇ ಸಿಂಕ್ ಮಾಡ್ಕೊಂಡ್ಬಿಡ್ತೀನಿ. ಅಮ್ಮ ಲಕ್ಷ್ಮಿ, ಯಾರಿಗೂ ಸಿಗ್ಬೇಡಮ್ಮ, ನನಗೆ ಸಿಗು. ಎಲ್ಲ ಪಟ್ರು ಆ ಮಚ್ಚಿಟ್ಕೊಂಡಿರೋಣ ಆ ಬ್ಯಾಗ್ ಎತ್ಕೊಂಡು ಹೋಗ್ತಿರೋದು. ಎಲ್ಲ ನಿಂತ್ಕೊಳ್ಳ. ಶಾರ್ಟ್ ಕಟ್ಟು ಹಿಂಗೆ ಹಚ್ಬಿಡ್ತೀನಿ, ಸ್ಪೈಡರ್ ಮ್ಯಾನ್ ತರ. ಡಬ್ಬ ತರ ಏನ್ ನೋಡ್ತಿದ್ಯಾ? ಈ ಕಡೆ ಮೆಟ್ಲಿರೋದು. ಹೌದಲ್ವಾ? ಈ ಕಡೆ ಇರ್ಬೇಕು. ತಗಲಾಕತೆ ಕೊಡ ಬ್ಯಾಗ್ನ.
ಮತ್ತೆ ಬಂದಲ್ಲಪ್ಪ. ರೀ, ಏನಾಯ್ತು? ಸದ್ಯ ಬ್ಯಾಗ್ ಸಿಕ್ತಲ್ಲ? ಅಯ್ಯೋ, ಈ ಬ್ಯಾಗ್ಗೋಸ್ಕರ 4 ಜನ ನಾನು ಹಿಡಿಯೋದಕ್ಕೆ ಟ್ರೈ ಮಾಡ್ತಾನೆ ಇದ್ದಾರೆ. ಅಮ್ಮ ಕಾವ್ಯ ನೋಡು, ಎಷ್ಟೊಂದು ದುಡ್ಡು, ಬ್ಯಾಗ್ ತುಂಬಾ ದುಡ್ಡಿದೆ. ನಮ್ಮ ಅದೃಷ್ಟದ ಬಾಗಿಲು ತೆಗೆದುಬಿಡ್ತು ಕಣೆ. ನಮ್ಮ ಕಷ್ಟ ಅನ್ನೋದೇ ಇರಲ್ಲ. ಈ ದುಡ್ಡಿಂದ ನಾನ್ ನಿನ್ನ ಮಹಾರಾಣಿ ತರ ನೋಡ್ಕೊಂತೀನಿ, ನಿನ್ನ ಯುವರಾಣಿ ತರ ನೋಡ್ಕೊಂತೀನಮ್ಮ. ಬೇಗ ನಡೀರಿ, ಬನ್ನಿ ಬನ್ನಿ, ಆದಷ್ಟು ಬೇಗ ಈ ಬಂಗ್ಲೆಯಿಂದ ಆಚೆ ಹೋಗೋಣ. ಬನ್ನಿ ಬನ್ನಿ. ಬೇಡ ರೀ, ಈ ದುಡ್ಡು ಯಾರ್ದೋ ಏನೋ. ಈ ದುಡ್ಡನ್ನ ಕಳ್ಕೊಂಡವ್ರು ಅದೆಷ್ಟು ಕಷ್ಟ ಪಡ್ತಾ ಇದಾರೋ ಏನೋ. ನಾವು ಕಷ್ಟಪಟ್ಟು ಸಂಪಾದನೆ ಮಾಡಿದ ದುಡ್ಡೇ ನಮ್ಮ ಹತ್ರ ನಿಲ್ಲಲ್ಲ. ಇನ್ನು ಈ ದುಡ್ಡನ್ನ ತಗೊಂಡು ನಾವು ಉದ್ಧಾರ ಆಗ್ತೀವ? ಬೇಡ ರೀ. ನೀನ್ ಹೇಳ್ತಾ ಇರೋದು ನಿಜ ಕಾವ್ಯ. ನನಗೆ ಈ ಯೋಚನೆನೇ ಬರ್ಲಿಲ್ಲ. ದುಡ್ಡು ಸಿಕ್ತನ್ನೋ ಖುಷಿಯಲ್ಲಿ ನಾನೆಲ್ಲ ಮರ್ತೋದೆ. ನಿನ್ನ ಮಾತು 100ಕ್ಕೆ 100 ಸತ್ಯ. ನಾವು ದುಡ್ಡು ಕಳ್ಕೊಂಡು ಎಷ್ಟು ಒದ್ದಾಡ್ತಾ ಇದೀವೋ ಅದೇ ರೀತಿ ಈ ದುಡ್ಡು ಕಳ್ಕೊಂಡು ಒದ್ದಾಡ್ತಾ ಇರ್ತಾರಲ್ಲ, ಅವರು ಸಂಕಟ ಪಡೋದು ಬೇಡ. ಬೇಡ ನೋಡು, ಈ ದುಡ್ಡು ಈ ಬಂಗ್ಲೆಯಲ್ಲಿ ಓಡಾಡ್ತಾ ಇದ್ರಲ್ಲ, ಅವರಲ್ಲಿ ಯಾರ್ದೋ ಒಬ್ರದಾಗಿರುತ್ತೆ. ಅವ್ರಿಗೆ ಈ ದುಡ್ಡು ಕೊಟ್ಬಿಟ್ಟು ನಾವು ಈ ಬಂಗ್ಲೆಯಿಂದ ಹೋಗ್ಬಿಡೋಣ. ನಂದು ಕೊಡಬೇಕು. ಇವನ್ ಹೇಳ್ತಾ ಇರೋದೆಲ್ಲ ಸುಳ್ಳು. ಈ ಬ್ಯಾಗ್ ನನಗೆ ಸೇರ್ಬೇಕು. ಇದನ್ನ ನನಗೆ ಕೊಟ್ರೆ ಸರಿ, ಇಲ್ಲ ನಿನ್ನೆ ಮುಚ್ಚ ಬಾಯಿ. ಇವರಿಬ್ರು ಡಬಲ್ ಗೇಮ್ ಮಾಡ್ತಿದ್ದಾರೆ. ಈ ಬ್ಯಾಗು ಇದ್ರಲ್ಲಿರೋ ದುಡ್ಡು ನಂದು, ನನಗ್ ಸೇರ್ಬೇಕು. ಕೊಡವೇ. ಈ 3 ಜನ ಹೇಳ್ತಾರ ಸುಳ್ಳು. ಈ ಬ್ಯಾಗು ನಂದು, ಮರ್ಯಾದೆ ಕೊಟ್ಬಿಡು. ಗೊತ್ತಲ್ಲ, ಕೊಟ್ಟಿಲ್ಲ ಅಂದ್ರೆ ಕಮಾನ್. ಅಂದ್ರೆ ನಿಮ್ಮ 4 ಜನದಲ್ಲಿ ಒಬ್ಬರಿಗೆ ಈ ಬ್ಯಾಗ್ ಸೇರ್ಬೇಕು. ಇಲ್ಲ, ಕೊಡ್ತೀನಿ. ಈ ಬ್ಯಾಗ್ನ ತಾಕತ್ತಿದ್ರೆ ನೀವೇ ತಗೊಳ್ಳಿ. ದುಡ್ಡು ಕಾವ್ಯ 5 ನಿಮಿಷದಲ್ಲಿ ಬಂದೆ. ನಮ್ ಬ್ಯಾಗು ನಮ್ ಬಾಸ್ಗೆ ಹೊಡ್ತಿದಾರಲ್ಲೋ. $50 ಲಕ್ಷ ಇದೆ. ಹೌದು, ಕ್ಯಾಶ್ ಇದೆಯಾ? ಹಾ, ಎಲ್ಲ ಬಂಡಲ್ಸ್ 1500 ಬಂಡಲ್ಸ್. ಬಿಡ್ರ ದುಡ್ಡುಗಳ. ನಾನು ನಿಮ್ ಬಾಸಲ್ಲೇ. ಯಾವನ ಬಾಸು? ದುಡ್ಡು 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 ಇದ್ದಾನೆ ಬಾಸ್ ಕಣ. ಸಾಯೋ ನಡಿಯ. ಕೊಡಲೇ.
ಅಯ್ಯೋ ನನ್ನ ಬ್ಯಾಗು ನನ್ನ ಲಕ್ಷ್ಮಿ ಸಿಕ್ತು ಎಲ್ಲ ನನ್ನ ದುಡ್ಡು ನಿಂತ್ಕೊಳ್ರಲ್ಲೇ. ಬಿಡು, ಇಲ್ಲಾಂದ್ರೆ ಎನ್ಕೌಂಟ್ರಲ್ಲಿ ನೀನ್ 78. ಯಾವನು ಕವರ್ ಮಾಡಿ. ಸರ್, ನಿಮ್ಗಾಗ್ಲೇ ಹೇಳಿದ್ನಲ್ಲ, ಇದೇ ಆ ದುಡ್ಡಿನ ಬ್ಯಾಗ್. ಆ ರಾಬ್ರಿ ಮಾಡಿದ ಅವ್ರಿಬ್ರಲ್ಲಿ ರಾಬ್ರಿ ಮಾಡಿದ್ ನಾವಿಬ್ರೆ ಸರ್. ಯಾವನ್ನ ಸಾಯ್ಬಿಟ್ಟು ಈ ದುಡ್ಡನ್ನ ಎತ್ತಾಕ ಮುಂದ್ವಿ ಸರ್. ಆ ಡಬ್ಬ ನೋಡ್ಕೊಂಡ ಮೊದ್ಲೇ ಮೆಂಟ್ಲು ಸರ್. ಅವ್ನು ಹೇಳೋದೆಲ್ಲ ಸುಳ್ಳು ಸರ್. ನಿಜ ಹೇಳ್ಬೇಕು ಅಂದ್ರೆ ಆ ಕೊಲೆಗೂ ಈ ಬ್ಯಾಗ್ಗೂ ನಮ್ಗೂ ಯಾವ ಸಂಬಂಧನೂ ಇಲ್ಲ ಸರ್. ಅವ್ನು ಹೇಳ್ತಾ ಇರೋದೇ ಸರಿ. ಆ ಪಾಪಣ್ಣನ ಕೊಲೆ ಮಾಡಿ ಆ ಪಾಪಿ ದುಡ್ಡನ್ನ ನೀವಿಬ್ರು ಎತ್ಕೊಂಡ್ ಬಂದಿದ್ದೀರಿ. ಇಲ್ಲ ಇಲ್ಲ ಸರ್, ಯಾವ್ದೋ ಟೆನ್ಷನ್ ಅಲ್ಲಿ ಏನೇ ಹೇಳ್ಬಿಟ್ಟೆ ಸರ್. ನಾವ್ ಮಾಡಿಲ್ಲ ಸರ್, ನಮ್ಗೇನು ಗೊತ್ತಿಲ್ಲ ಸರ್. ಮುಚ್ಚ ಬಾಯ್, ನನಗೆಲ್ಲ ಗೊತ್ತಿದೆ. ಆಫೀಸರ್ಸ್, ಇವರಿಬ್ಬರನ್ನ ಅರೆಸ್ಟ್ ಮಾಡಿ. ಈ ದಡಿಯ ಯಾರು? ನನ್ನ ಹೆಸರು ದಡಿಯಲ್ಲ ಸರ್. ನಮ್ಮ ಅಪ್ಪ ಅಮ್ಮ ನನಗೆ ಮಾರ್ತಣ್ಣ ಅಂತ ಹೆಸರಿಟ್ಟವ್ರೆ. ಉಸಿರೆತ್ತಿರ ಹೂತಾಕ್ಬಿಡ್ತೀನಿ. ಸರ್, ಇವನು ಜೈಲಿಂದ ಎಸ್ಕೇಪ್ ಆಗಿ ಬಂದಿರೋ ಕೈದಿ. ಇವನನ್ನು ಅರೆಸ್ಟ್ ಮಾಡಿ. ಶಂಕರ್ ಅಂದ್ರೆ ಇವರೇನಾ? ಹೌದು ಸರ್, ನಾನೇ ಶಂಕರ್. ನಿಮ್ ಬಗ್ಗೆ ನಮ್ಮ ಎಸ್ಐ ಅವರು ಎಲ್ಲ ವಿಷಯನೂ ಹೇಳಿದ್ದಾರೆ. ಜೀವನದಲ್ಲಿ ಏನೇ ಕಷ್ಟ ಬಂದ್ರು ಈ ಆತ್ಮಹತ್ಯೆಯನ್ನು ಪಾಪದ ಕೆಲಸಕ್ಕೆ ಕೈ ಹಾಕಬಾರ್ದು. ಅಲ್ಲ, ನೀವು ಎಜುಕೇಟೆಡ್ ಆಗಿ ಕಾಣ್ತಿದ್ದೀರಾ. ಯಾಕೆ ಈ ರೀತಿ ಹಾರ್ಡ್ ಡಿಸಿಷನ್ ತಗೊಂಡ್ರಿ? ಸರ್, ನಮ್ಮ ದೇಶದಲ್ಲಿ ಎಷ್ಟೋ ಜನ ಅಮಾಯಕರು ಹಿಂದೆ ಮುಂದೆ ಯೋಚನೆ ಮಾಡದೆ ಕಷ್ಟ ಬಂದಾಗ ಈ ಆತ್ಮಹತ್ಯೆಯನ್ನು ಹುಟ್ಟು ಸಾಹಸಕ್ಕೆ ಕೈ ಹಾಕಿ ತಮ್ಮ ಪ್ರಾಣನ ಸುಲಭವಾಗಿ ಕಳ್ಕೊಂತಾರೆ. ಇದು ತಪ್ಪು ಸರ್. ಬದುಕಬೇಕು ಅಂತ ಬಹಳ ಆಸೆ ಪಟ್ವಿ, ಬದುಕೋದಿಕ್ಕೆ ಆ ವಿಧಿ ಬಿಡ್ಲಿಲ್ಲ. ಈಗ ನನ್ಗನ್ನಿಸ್ತಾ ಇದೆ, ಮನುಷ್ಯನಿಗೆ ಏನೇ ಕಷ್ಟ ಬಂದ್ರು ಆತ್ಮಹತ್ಯೆ ಮಾಡ್ಕೊಬೇಕು ಅನ್ನೋ ತೀರ್ಮಾನಕ್ಕೆ ಬರಬಾರ್ದು. ಅದು ತುಂಬಾ ತಪ್ಪು ಸರ್. ನಮ್ಮಿಂದ ಬೇರೆಯವರು ಸಹಾಯ ಮಾಡಕ್ಕಾಗದೇ ಇದ್ರು ತೊಂದರೆ ಮಾತ್ರ ಕೊಡಬಾರ್ದು. ಅದೇ ಸರ್ ಜೀವನ. ವೆರಿ ಗುಡ್ ಮಿಸ್ಟರ್ ಶಂಕರ್, 100% ಕರೆಕ್ಟ್. ನಿಮಗೂ ಅದೃಷ್ಟ ಬಂದಿದೆ. ಈ ಬ್ಯಾಗ್ ನಲ್ಲಿ 50 ಲಕ್ಷ ರೂಪಾಯಿ ಇದೆ. ಅದ್ಯಾರಕ್ ಸೇರ್ಬೇಕೋ ಅವ್ರಿಗೆ ಸೇರಿಸ್ಬಿಡಿ. ನಿಮಗೊಂದು ಸರ್ಪ್ರೈಸ್. ಈ 50 ಲಕ್ಷ ರೂಪಾಯಿ ನಿಮಗೆ ಸೇರ್ಬೇಕು. ಸರ್, ಏನ್ ಹೇಳ್ತಾ ಇದ್ದೀರಾ? ಹೌದು ಶಂಕರ್, ನಿಜ. ನಿನಗ್ ಮೋಸ ಮಾಡಿದಲ್ಲ ಪಾಪಣ್ಣ, ಅವನ್ನ ಕೊಲೆ ಮಾಡಿ ಅವನ ಹತ್ರ ಇದ್ದ ನಿನ್ನ ದುಡ್ಡನ್ನ ಎತ್ಕೊಂಡ್ ಬಂದವ್ರೆ ಈ ನಾಗ, ಈ ಕಿರಣ್. ಇವ್ರನ್ನ ಚೇಸ್ ಮಾಡ್ಕೊಂಡೆ ನಾನು ಇಲ್ಲಿ ಬಂದಿದ್ದು. ಈ ಗ್ಯಾಂಗ್ ಜೊತೆ ಸೇರೋ ನಾಟಕ ಆಡಿದ್ದೆ ನಾನು ಇವ್ರನ್ನ ಅರೆಸ್ಟ್ ಮಾಡೋದಿಕ್ಕೆ. ಹಾಗಾಗಿ ಇವ್ರು ನಮ್ ಬಲೆ ಬಿದ್ರು. ಶಂಕರ್ ಸರ್, ತಗೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್. ಹೆಂಡತಿ ಮಗು ಜೊತೆ ಹಾಯಾಗಿರಿ. ಹೇಳ್ಕೊಂಬಿಟ್ರ ಅವ್ರನ್ನೆಲ್ಲ. ಕಮಾನ್ ಕಮಾನ್. ಅಯ್ಯೋ ಲಕ್ಷ್ಮಿ, ಕೊನೆಗೂ ನನ್ನ ಕೈ ಬಿಟ್ಬಿಟ್ಟಲ್ಲಪ್ಪ. ಅಯ್ಯೋ.